ಮತ್ತೀಗೇನು ಮಾಡೋಣ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ಅಜ್ಜಿ ಏನಾದರೂ ಬಂದ್ಬಿಟ್ರೆ ಮಾನ ಮರ್ಯಾದೆ ಅದು ಇದು ಅಂತ ಹೇಳಿ ಆ ಚಂದ್ರ ತರನ್ಗೆ ಗಂಟು ಹಾಕ್ಬಿಡ್ತಾರೆ ನನ್ನನ್ನು. ನೋಡ್ದ್ಯಾ ನೀನು ಬೇರೆಯವ್ರಿಗೆ ಮದುವೆ ಮಾಡೋಕ್ಕೆ ಎಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ನಮ್ಮ ಸೇರ್ಸೋಕ್ಕೆ ಯಾರೂ ಇಲ್ಲ. ನಮ್ಮ ಪ್ರೀತಿಗೆ ಯಾರ ಬೆಂಬಲನೂ ಇಲ್ಲ. ಒಂದು ವೇಳೆ ಇದ್ದಿದ್ರೆ ನಾವು ವಿಜೃಂಭಣೆಯಿಂದ ಮದುವೆ ಆಗ್ಬೋದಿತ್ತಲ್ವಾ? ಎಲ್ಲರ ಥರ ಮದುವೆ ಆಗಿ ಸುಖವಾಗಿರ್ತಿದ್ವಿ. ಈಗ ನೋಡು ನಮ್ಮ ಪಾಡು, ಮನೆಯವರು ಇಲ್ಲ, ಮದುವೆನೂ ಇಲ್ಲ, ಒಬ್ಬಂಟಿಗಳಾಗ್ಬಿಟ್ವಿ. ನಮಗೆ ಅಮ್ಮನವರಿದ್ದಾರೆ ಕಣೋ ಬಂಗಾರಿ. ಸೂರ್ಯಾಂಶು, ತಾಯಿಗೆ ರಕ್ತದ ನೈವೇದ್ಯನ ಅರ್ಪಿಸು. ಅದನ್ನು ಸ್ವೀಕರಿಸಿ ಜಾಜಿ ಎಲ್ಲಿದ್ದಾಳೆ ಅನ್ನೋದನ್ನ ನಮಗೆ ತಿಳಿಸ್ಬೇಕು. ಕಟ್ಟಾಕಿರೋ ಕೂರಿನ ಹೇಳ್ಕೊಂಡು ಬಾ. ಸರಿ ಗುರುಗಳೇ. ಅಮ್ಮನವ್ರು ಎಲ್ಲಿದ್ದಾರೆ? ನಮ್ಗೆ ಯಾರೂ ಇಲ್ಲ. ಅಮ್ಮನವ್ರಿದ್ದಿದ್ರೆ ನಾವೀಗ ಕದ್ದು ಓಡಾಡೋ ಮಾಡ್ತಿರ್ಲಿಲ್ಲ. ನಂಗೂ ನಿಂಗೂ ಮದುವೆ ಮಾಡ್ತಿದ್ರು. ಹಾಗನ್ಬಾರ್ದು ಕಣೋ ಬಂಗಾರಿ. ಅಮ್ಮನವ್ರು ಇದ್ದಿದ್ಕೇನೆ ನಾನು ಹಸೆಮಣೆಯಿಂದ ತಪ್ಪಿಸ್ಕೊಂಡು ನಿನ್ನ ಹತ್ರ ಬರೋ ಹಾಗಾಗಿದ್ದು. ತಾಳಿ ಕಟ್ಟಬೇಕಾಗಿದ್ದ ಹುಡುಗನೇ ನನ್ನ ನಿನ್ನ ಜೊತೆ ಕಳಿಸೋ ಹಾಗಾಗಿದ್ದು. ಬಾ, ನಿನ್ನ ಗುರಿ ತಲುಪೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಮ್ಮ ಪ್ರೀತಿಗೆ ಅಮ್ಮನವ್ರ ಬೆಂಬಲ ಇದ್ದೇ ಇದೆ ಕಣೋ. ಅದಕ್ಕೆ ಅವ್ರ ಸನ್ನಿಧಾನದಲ್ಲೇ ನಾವು ಒಂದಾಗೋ ಹಾಗೆ ಮಾಡಿದ್ದಾರೆ. ಅವ್ರು ಇಲ್ಲಿ ನಮಗೆ ಆಶ್ರಯ ಕೊಟ್ಟಿದ್ದಾರೆ ಅಂದರೆ ಇದು ಶುಭ ಸೂಚನೆನೇ. ಪ್ರಪಂಚದಲ್ಲಿ ನಮಗೆ ಯಾರಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಅಮ್ಮನವ್ರಂತೂ ನಮ್ಮ ಪಾಲಿಗಿದ್ದಾರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ?
ತೊಂದರೆ ಇಲ್ಲ ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್